ಹಾಯ್ ಹಾಯ್ ಹಾಯ್. ಆರ್ ಸಿ ಬಿ RCB ಈ ಸಲ ಕಪ್ ನಮ್ದೇ. ಪಕ್ಕ. 5 ಪಾಂಡವಗಳು ಇದ್ದಾರೆ, ನಮ್ಮ ಇದರ ಪಂಚ ಪಾಂಡವರು. RCB ಸಾಲ್ಟು, ಭುವನೇಶ್ವರ್ ಕುಮಾರ್, ಕಿಂಗ್ ಕೊಹ್ಲಿ, ಹೌದು. ಟಿಮ್ ಡೇವಿಡ್, ಆಮೇಲೆ ಅವನು ರಜತ್ ಪತಿದಾರ್, ಪಟ್ಟಿದಾರ್. ಎಸ್, ಲಿವಿಂಗ್ ಸ್ಟೋನ್ ಕೂಡ ಇದ್ದಾರೆ. ಲಿವಿಂಗ್ಸ್ಟೋನ್ ಇದ್ದಾರೆ. ಬಟ್ 5 ಪಂಚ ಪಾಂಡವರು ಇದ್ದಾರೆ. ಹೌದು. ಅಂಡ್ 18th IPL ಇದು. ಕೊಹ್ಲಿ ಈ ಸಲ ಗೆಲ್ಲಿಸ್ಬಿಟ್ಟೆ ಹೋಗೋದು. ಗೆಲ್ಲಲೇಬೇಕು. ಎರಡನೇ ಮಾತೇ ಇಲ್ಲ. RCB ಈ ಪ್ರತಿಯೊಬ್ಬ- ಸಲ ಕಪ್ ನಮ್ದೆ. ಪ್ರತ್- ಸೋತಿದ್ದಾರೆ, ಇವತ್ತು ಆ ಸೇಡ್ ತೀರ್ಸ್ಕೋತಾರೆ ಖಂಡಿತ. ತೀರಿಸ್ಕೊಳ್ಳೇಬೇಕು ಸರ್. ಭುವನೇಶ್ವರ್ ಇದ್ದಾನೆ, ಕಾಯ್ತಾ ಇರೋದು ಅದೇನೆ. ಅದನ್ನೇ ಕಾಯ್ತಾ ಇರೋದು. ನಾವು ಕಾಯ್ತಾ ಇದ್ದೀವಿ. ಖಂಡಿತ RCBನೇ ಗೆಲ್ಲೋದು. RCB ಇವತ್ತು RCB ಅಭಿಮಾನಿಗಳಿಗೆ ನಿರಾಸೆ ಆಗದಿರ್ಲಿ ಅಂತ ನಾನು ಕೇಳ್ಕೊಂತೀನಿ. ಯಾಕೆಂದ್ರೆ ಕಳೆದ 2 ಮ್ಯಾಚ್ಗಳಿಂದ ಸೋತಿದ್ದಾರೆ. ಹೌದು. ಈ ಮ್ಯಾಚ್ ಗೆದ್ರೆ ಆ 2 ಮ್ಯಾಚ್ ಅನ್ನು ಕೂಡ ಮುಕ್ತಾಯ ಮಾಡ್ಕೊಂಡು ಇವತ್ತು ಅಭಿಮಾನಿಗಳು ತುಂಬಾ ಖುಷಿ ಆಗ್ತಾರೆ. ಖಂಡಿತ ಅದ್ ಗೆಲ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಕೊನೆಯದಾಗಿ ಕಪ್ ಕೂಡ ಈ ಸಲ ನಮ್ದೇ ಆಗ್ಲಿ ಅಂತ ಕೂಡ ಆಶಿಸ್ತೀವಿ. ಖಂಡಿತ ಸರ್. ಓಕೆ ಸರ್, ನಿಮ್ಮ ಹೆಸರು? ಜಗದೀಶ್. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು ಅಂತ ಕೇಳ್ಬೋದಾ? ವಿರಾಟ್ ಕೊಹ್ಲಿ ಆಬ್ವಿಯಸ್ಲಿ, ಅಂಡ್ ಭುವನೇಶ್ವರ್ ಕುಮಾರ್, ಅಂಡ್ ಅವನು ಫಾಸ್ಟ್ ಬೌಲರ್ ಇದಾನಲ್ಲ ಹೇಸಲ್ವುಡ್. ಓಕೆ. ಯಾಕೆ ಅಂತಂದ್ರೆ ನಿಮ್ಮ ಏಜ್ ಅನ್ನ ನೋಡಿದ್ರೆ ನೀವು ಅವಾಗ್ಲಿಂದ RCB ಸ್ಟಾರ್ಟ್ ಆಗಿದ್ದ ಕಾಲದಿಂದ ನೀವು ಹೌದು. IPL ನೋಡ್ತಾ 63 ವರ್ಷ. ಎಸ್, ಅವಾಗಿಂದ ವಿರಾಟ್ ಕೊಹ್ಲಿ. ಕೂಡ ಸಪೋರ್ಟ್ ಮಾಡಕ್ಕೆ ಅಂದ್ರೆ ಅವಾಗ ಮುಂಚೆ ಸ್ಟಾರ್ಟಿಂಗ್ ಟೀಮ್ ಅನಿಲ್ ಕುಂಬ್ಳೆ ಇರ್ಬೋದು, ರಾಹುಲ್ ದ್ರಾವಿಡ್ ಇರ್ಬೋದು. ಆಮೇಲೆ ಸಚಿನ್, ದ್ರಾವಿಡ್, ಗಂಗೂಲಿ ಸೇವ್ ಆಗಾಯ್ತು. ಆಮೇಲೆ ರೋಹಿತ್, ಕೊಹ್ಲಿ ಇವರೆಲ್ಲ ಬಂದ್ರು. ಇವಾಗ ನೆಕ್ಸ್ಟ್ ಮುಂದೆ ಪಟಿದಾರರು ಮತ್ತೆ ಇನ್ನ ಯಂಗ್ ಪ್ಲೇಯರ್ಸ್ ಯಾರಿದ್ದಾರೆ ಅವ್ರಿಗೆ ಬಿಟ್ಕೊಡ್ತಾ ಇದ್ದಾರೆ. ಎಸ್, ಖಂಡಿತ. ಸೊ ಆಲ್ರೆಡಿ ತಗೊಂಡಿದ್ದಾರೆ ಆಗ್ಲೇ ಪಟಿದಾರು. ಹೌದು, ಹೌದು. ಇನ್ನೂ ಸ್ವಲ್ಪ ವರ್ಷಗಳ ಕಾಲ ಅವರೇ ಟೀಮನ್ನ ಮುನ್ನಡೆಸ್ತಾರೆ ಅಂತ ಕೂಡ ಅನ್ಕೊಂಡಿದೀವಿ ನಾವು. ಖಂಡಿತ ಖಂಡಿತ. ಸರ್, ಯಾಕೆ ಅಂತಂದ್ರೆ ಲಾಸ್ಟ್ ಮ್ಯಾಚ್ ಹೋಮ್ ಗ್ರೌಂಡ್ ಅಲ್ಲಿ ಡೆಲ್ಲಿ ಮೇಲಾಗಿತ್ತು. ಹೌದು. ಅವತ್ತು ನೀವು ರಾಹುಲ್ ಹಬ್ಬರ ನೋಡಿದಿರ ಅನ್ಸುತ್ತೆ. ಹೌದು, ಲಾಸ್ಟ್ ಹೌದು, ಅಲ್ಲಿ ಹೌದು, ಅದೊಂದು ಹೌದು. ಕಾಂತಾರ ಸೀನ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ರು. ಮಾಡಿದ್ದಾರೆ. ಸೊ ನೆಕ್ಸ್ಟ್ ನಮ್ದು ಡೆಲ್ಲಿ ಮೇಲೆ ಇದ್ದಾಗ ಅದೇ ತರ ಅಬ್ಬರ ನಡೆಯುತ್ತಾ ಹೇಗೆ? ಖಂಡಿತ. ನಾವು ಅವಾಗ ಕೊಹ್ಲಿ ವಿಲ್ ಕಮ್ ಟು ದ ಫಾರ್ಮ್. ಯಾಕೆಂದ್ರೆ ಕೊಹ್ಲಿ ಕೊಟ್ಟಿದ್ದು ಏನು ವಾಪಸ್ ಇಟ್ಕೊಳ್ಳಲ್ಲ ಅಂತ ಇದೆ. ಅದು ಡೆಲ್ಲಿ ಇಸ್ ಇಸ್ ಹೋಮ್ ಗ್ರೌಂಡ್. ಹೌದು. ಸೊ ಡೆಫಿನೆಟ್ ಆಗಿ ಅವನು ಏನು ಕೊಟ್ಟನೋ ಅದು ವಾಪಸ್ ಅವ್ರಿಗೆ ಇಂಟ್ರೆಸ್ಟ್ ಸಮೇತ ಕೊಟ್ಬಿಟ್ಟು ಕೊಡ್ತಾರೆ. ಅವ್ರಿಗೊಂದು ಒಳ್ಳೆ ಮಗ, ನೀನು ಕಲಿಬೇಕು. ಕಿಂಗೆ ನೀನು ಆಡ್ತಿದ್ಯಾ ಸರಿ, ಬಟ್ ಕಿಂಗೆ ಯಾವತ್ತು ಅಂತ ತೋರಿಸ್ಕೊಟ್ಬಿಟ್ಟು ಗೆದ್ಬಿಟ್ಟು ತೋರ್ಸೋಣ. ಬರೇ ಆಕ್ಷನ್, ಬರೇ ಜನಗಳು ಹುಚ್ಚುಚ್ಚಾಗ ಅನ್ರೂಲಿ ಬಿಹೇವಿಯರ್ ನಮಗೆ ಬೇಡ. ಯಾಕೆ ಅಂತಂದ್ರೆ ಆಡೋಣ, ಕ್ರಿಕೆಟ್ ಎಲ್ಲರ ಸೊತ್ತು. ಆಡ್ಬಿಟ್ಟು ಡೀಸೆಂಟ್ ಆಗಿ RCB ಯಾರು ತಂಟಾಗಿ ಹೋಗಲ್ಲ, ಗೆಲ್ಲಿಸ್ಬಿಟ್ಟು ತೋರಿಸ್ತೀವಿ ಅನ್ನೋದನ್ನ ತೋರಿಸ್ಬಿಟ್ಟು ಸೈಲೆಂಟ್ ಆಗಿ 17 ವರ್ಷದ ಮೇಲೆ ಶಿಪಾಕಲ್ ಗೆದ್ದಿದ್ದಾರೆ. ಅದೇ ಒಂಥರ ಹೆಮ್ಮೆ ನಮಗೆ. ಹೌದು. ಅದು ಹೋಮ್ ಗ್ರೌಂಡ್ ಅಲ್ಲಿ ಅವ್ರ ಗ್ರೌಂಡ್ ಅಲ್ಲಿ ಹೊಡೆದ್ಬಿಟ್ಟು ಬಂದಿದ್ದಾರೆ ಚೆನ್ನೈ. ಕರೆಕ್ಟ್. ಅದು ಒಂದು ಒಳ್ಳೆ ಅದು ಇನ್ನೂ ಒಂದಿದೆ, ನೆಕ್ಸ್ಟ್ ಮೇನ್ ಅಲ್ಲಿ ಇದೆ ಮ್ಯಾಚ್. ಅದು ಹೋಮ್ ಗ್ರೌಂಡ್ ನಮ್ಗ್ರಲ್ಲೇನೆ. ನೋಡೋಣ ಅವಾಗ್ಲೂ ಏನಾಗುತ್ತೆ.